ನಮ್ಮ ಕಂಟೈನರ್ಗೆ ಕನೆಕ್ಟ್ ಮಾಡುವ ನಮ್ಮ ಗಾಡಿಯನ್ನು. ನೋಡಿ, ಇದು ನಮ್ಮ ಇವತ್ತಿನ ಲೋಡ್. ಇದು ಎಷ್ಟು ಚಂದ ಇದೆ ನೋಡಿ. ಇದು ಆ್ಯಕ್ಚುಲಿ ತುಂಬ ಹೆವಿ ಲೋಡ್. ಆ್ಯಕ್ಚುಲಿ ಇದರೊಳಗೆ ಇರೋದು ಕಾಂಕ್ರೀಟ್ ಬ್ಲಾಕ್ಸ್ ಅನ್ನು ಎಷ್ಟು ಸುರಕ್ಷಿತವಾಗಿ ತಗೊಂಡು ಹೋಗ್ತಾರೆ ನೋಡಿ. ಸೊ ನಾವೀಗ ಹೊರಡುವ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್. ಓಕೆ, ಇಲ್ಲಿಂದ ಲೆಫ್ಟ್ ತಗೊಳ್ಳುವ. ಲೋಡ್ ತುಂಬ ಹೆವಿ ಇದೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು ಇವತ್ತು. ಸ್ವಲ್ಪ ಸ್ಪೀಡಲ್ಲಿ ಟರ್ನ್ ಹೊಡೆದ್ರೆ ಗಾಡಿ ಪಲ್ಟಿ. ನೋಡಿ, ಅಬ್ರಾಡಲ್ಲಿ ರೌಂಡ್ ಅಬೌಟನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅಂತ ನಾನು ಹೇಳ್ತೇನೆ. ಫಸ್ಟಿಗೆ ನೀವು ಲೆಫ್ಟ್ ಸೈಡಲ್ಲಿ ಗಾಡಿ ಉಂಟಾ ನೋಡ್ಬೇಕು, ಯಾಕಂದರೆ ಲೆಫ್ಟ್ ಸೈಡಿಂದ ಬರೋರಿಗೆ ಪ್ರಯಾರಿಟಿ. ಸೊ ನಾವೀಗ ರೈಟ್ ಶೋಲ್ಡರಿಂದ ರೌಂಡ್ ಅಬೌಟ್ ತಗೊಳ್ಬೇಕು, ಯಾಕಂದರೆ ನಮಗೆ ಸ್ಟ್ರೈಟ್ ಹೋಗ್ಲಿಕ್ಕಲ್ವಾ, ಅದಕ್ಕೋಸ್ಕರ. ಸೊ ಈ ಎಕ್ಸಿಟ್ ನೋಡಿ, ಅವನಿಗೆ ರೂಲ್ಸ್ ಗೊತ್ತಿಲ್ಲ. ಮರಲ್ಲ ಮುಜಿ ಕಾಸ್ದಯ ನಾವು ಬರ್ತಿರೋದು ಕಾಣಿಸಿಲ್ಲ. ಸೊ ಆ ಜಂಕ್ಷನ್ ಸ್ಟಾರ್ಟ್ ಆಗಿದ್ದ ಮುಂಚೆ ರೈಟ್ ಇಂಡಿಕೇಟರ್ ಹಾಕಿ ಬರಬೇಕು. ಆ ಮರಲ ಮಾಡಿರ್ತಾರೆ, ನೀವು ಬರಬೇಡಿ ಆಯ್ತಾ. ಹೌದು ಮರ, ಭಾಷೆ ಇಲ್ಲ. ನಾನು ಬರ್ತಾ ಇದ್ದೇನೆ, ಸೀದಾ ನುಗ್ತಾನೆ ಅವ. ಸಾವ ಒಂದು ಮೇಲೆ ನೋಡಿ, ರೈಲ್ ಹೋಗ್ತಾ ಉಂಟು. ಇವನೇ ಬ್ಯಾವರ್ಸಿ ಅಡ್ಡ ಬಂದಿದ್ದಾಗ.
ಮುಂದ್ಗಡೆ ಟೋಲ್ ಇದೆ ಅನ್ಸುತ್ತೆ. ಹೌದು, ಟೋಲ್ ಇದೆ ಮುಂದೆ. ಟೋಟಲ್ ಆಗಿ ನಮಗೆ ಹೋಗ್ಲಿಕ್ಕೆ 200 ಈಗ ಆಲ್ರೆಡಿ ನಾವು 80-90 ಕಿಲೋಮೀಟರ್ ಅಷ್ಟು ಬಂದಿದ್ದೇವೆ. ಬೇಗದಲ್ಲಿ ಮುಟ್ತೇವೆ. ಇದರ ನಂತರ ಇನ್ನೊಂದು ಟ್ರಿಪ್ ಹೊಡಿಲಿಕ್ಕೆ ಉಂಟು. ಸೊ ಇದನ್ನು ಬೇಗ ಮುಗಿಸುವ. ಈಗ ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ನಮ್ಮ ಟ್ರಕ್ನ ಕ್ಯಾಮರಾ ಆ್ಯಂಗಲನ್ನು ಸ್ವಲ್ಪ ವೈಡ್ ಮಾಡಿದ್ದೇನೆ. ಮೊದಲು ಈಗ ಸ್ವಲ್ಪ ಝೂಮ್ ಆಗಿತ್ತು, ಈಗ ಝೂಮ್ ಔಟ್ ಮಾಡಿದ್ದೇನೆ. ನೀವು ನೋಡ್ಬೋದು ಆ ರೈಟ್ ಸೈಡಲ್ಲಿ ಮಿರರ್ ಎಲ್ಲ ಕಾಣಿಸ್ತಾ ಉಂಟು. ಸೊ ನನ್ನ ಪ್ರಕಾರ ಈ ವ್ಯೂ ತುಂಬ ಒಳ್ಳೆಯದಿದೆ ಅಂತ ಅನಿಸ್ತಿದೆ ಆ ಮೊದಲಿನ ವ್ಯೂಗಿಂತ. ಮೊದಲಿನ ವ್ಯೂ ಆದರೆ ಕೇವಲ ಎದುರಿನ ವಿಂಡ್ಶೀಲ್ಡ್ ಕಾಣ್ತಾ ಇತ್ತು. ಸೊ ಈಗ ನೋಡಿ, ರೈಟ್ ಸೈಡಲ್ಲಿ ರೈಟ್ ಮಿರರ್ ಸಹ ಕಾಣ್ತಾ ಇದೆ, ಲೆಫ್ಟ್ ಮಿರರ್ ಸಹ ಕ್ಲಿಯರ್ ಆಗಿ ವಿಸಿಬಲ್ ಇದೆ. ಸೊ ನಾವು ಯಾವ ಬದಿ ನಮಗೆ ಟರ್ನ್ ತಗೊಳ್ಬೇಕು ಆಗ ಈಸಿಲಿ ತಗೊಳ್ಬೋದು. ಇಲ್ದಿದ್ರೆ ನಾನು ಯಾವತ್ತು ಹೀಗೆ ಒಂದ್ಸಲ ಎಂತ ಡ್ರ್ಯಾಗ್ ಮಾಡಿ ನೋಡ್ತಿದ್ದೆ, ಬಟ್ ಈಗ ಹಾಗೆ ಮಾಡಬೇಕಂತ ಇಲ್ಲ, ಡೈರೆಕ್ಟಾಗಿ ನೋಡ್ಬೋದು ಹೀಗೆ ರನ್ನಿಂಗಲ್ಲಿ. ಸೊ ನಮಗೆ ಇಲ್ಲಿ ಒಂದು ರೈಟ್ ತಗೊಳ್ಲಿಕ್ಕೆ ಉಂಟು, ಗಾಡಿ ಸ್ಲೋ ಮಾಡುವ. ಈಗ ನೋಡಿ ರೈಟ್ ಸೈಡಲ್ಲಿ ನಂಗೆ ಕ್ಲಿಯರಾಗಿ ಕಾಣಿಸ್ತಿದೆ ಗಾಡಿ ಉಂಟಾ ಇಲ್ವಾ ಅಂತ. ಮೊದಲಾದ್ರೆ ಡ್ರ್ಯಾಗ್ ಮಾಡಿ ನೋಡಬೇಕಿತ್ತು. ಸೊ ಇಲ್ಲಿ ರೈಟ್. ಈ ಗೇಮಲ್ಲಿ ಸಮಸ್ಯೆ ಅಂತಂದರೆ ಗೂಡ್ಸನ್ನು ಸ್ವಲ್ಪ ತಲುಪಿಸುವಾಗ ಸ್ವಲ್ಪ ಲೇಟ್ ಆದರೂ ಸಹ ಅದಕ್ಕೂ ಪೆನಾಲ್ಟಿ ಉಂಟು. ನನ್ನ ಹಣ ಕಟ್ಟಾಗ್ತದೆ ಸುಮ್ಮನೆ.
ಟೋಲಲ್ಲಿ ಪುನಃ 100 ಯೂರೋಸ್ ಕಟ್ ಆಗ್ತದೆ ಈಗ ನೋಡಿ. 100 ಯೂರೋಸ್ ಕಟ್ ಆಯಿತು. ಇನ್ನು ಕೆಲವೇ ನಿಮಿಷದಲ್ಲಿ ನಾವು ನಮ್ಮ ಡೆಸ್ಟಿನೇಷನನ್ನು ತಲುಪ್ತಾ ಇದ್ದೇವೆ. ಅದಾದ ನಂತರ ನಾವು ಒಳ್ಳೆ ರೀತಿಯಲ್ಲಿ ವೇರ್ಹೌಸಲ್ಲಿ ಪಾರ್ಕ್ ಮಾಡುವ ನಮ್ಮ ಕಂಟೈನರನ್ನು. ಆಮೇಲೆ ನಾವು ಇನ್ನೊಂದು ಲೋಡ್ ತಗೊಂಡು ರಿಟರ್ನ್ ಹೋಗಬೇಕು. ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ರಿಟರ್ನ್ ಹೋಗಬೇಕು. ಸೊ ನಾವೀಗ ಸಿಟಿ ಒಳಗಡೆ ಬಂದ್ವಿ. ಇನ್ನು ಒಂದು 5-6 ಕಿಲೋಮೀಟರ್ ಉಂಟು. ಸಿಗ್ನಲ್ ಆನ್ ಇದೆ. ನಾವು ಸ್ವಲ್ಪ ವೆಯ್ಟ್ ಮಾಡುವ. ಗ್ರೀನ್ ಆಯ್ತು. ಎಂತ ಮಲಗಿದ್ಯಾನ ಗಾಡಿಯಲ್ಲಿ? ಜಸ್ಟ್ ಮಿಸ್. ಆಯಿತು, ನಾವು ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್ಗೆ. ಇಲ್ಲಿ ನೋಡಿ, ಇಲ್ಲೇ ಲೆಫ್ಟ್ ಸೈಡಲ್ಲಿ ಉಂಟು. ಇಲ್ಲೇ ಗಾಡಿನ ಪಾರ್ಕ್ ಮಾಡಿದ್ರೆ ಆಯ್ತು. ಈಗ ಬೇಡ, ಇದು ನಿನ್ನೆ ಥರ ಆಗ್ಲಿಕ್ಕಿಲ್ಲ. ನಿನ್ನೆ ಡಬಲ್ ಕಂಟೈನರ್ ಇದ್ದಿದ್ರಿಂದ ನಮಗೆ ಪಾರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತು ಸಿಂಗಲ್ ಕಂಟೈನರ್ ಅಲ್ಲ, ಸೊ ಅಷ್ಟೇನು ಇಶ್ಯೂ ಆಗ್ಲಿಕ್ಕಿಲ್ಲ ಅಂದ್ಕೊಳ್ತೀನಿ ನಾನು. ಸಿಂಗಲ್ ಕಂಟೈನರ್ನ ಒಳ್ಳೆ ರೀತಿಯಲ್ಲಿ ಪಾರ್ಕ್ ಮಾಡ್ಬೋದು ನನ್ನ ಪ್ರಕಾರ. ಇಲ್ಲಿ ನೋಡಿ, ಇದು ಕಂಟೈನರ್ನ ವಿಶೇಷತೆ ಏನಂದರೆ, ನಾವು ಈ ಸೈಡ್ ತಿರುಗಿಸಿದ್ರೆ ಆ ಸೈಡ್ ಹೋಗ್ತದೆ. ನಮಗೆ ಯಾವ ಡೈರೆಕ್ಷನಲ್ಲಿ ಬೇಕು ಆ ಡೈರೆಕ್ಷನಿಗೆ ಉಲ್ಟಾ ತಿರ್ಸ್ಬೇಕು ನಾವು ಗಾಡಿಯನ್ನು. ಆವಾಗ ಮಾತ್ರ ಒಂದು ಲೆವೆಲ್ಲಿಗೆ ಸೆಟ್ ಆಗ್ತದೆ ಗಾಡಿ. ಇಲ್ಲಾಂದರೆ ಕಷ್ಟ ಉಂಟು. ಈಗ ನೋಡಿ, ಈಗ ಆಗಲಿಲ್ಲ ಅದು ಕರೆಕ್ಟ್. ಇಷ್ಟು ಗ್ಯಾಪ್ ಉಳಿದಿದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಈಗ ನನ್ನ ಪ್ರಕಾರ ಆಗ್ಬೋದು ಎಲ್ಲಿಯಾದರೂ. ಈಗ ನಾವು ಟರ್ನ್ ಆಯ್ತು, ಟರ್ನ್ ಆದರೆ ಪುನಃ ಗ್ಯಾಪ್ ಬಂತು. ಸರಿ ಕುತ್ಕೊಳ್ಳಿಲ್ಲ ಅದೆಲ್ಲ.
ಈಗ ಆಗ್ತದ. ಎಸ್, ಪಾರ್ಕಿಂಗ್ ಪಾಸ್ ನಮ್ಮದು. ಆದರೂ ನೋಡಿ ಡ್ಯಾಮೇಜ್ ಪೆನಲ್ಟಿ 47 ಸಿಕ್ಕಿದೆ. ಎಂತ ಎಲ್ಲಿ ನಾನು ತಾಗಿಸ್ಲಿಲ್ಲ, ಎಂತ ಇಲ್ಲ. ಟೈಮ್ ಪೆನಲ್ಟಿ, ಟೈಮ್ ಸಹ ಲೇಟ್ ಆಯ್ತಂತೆ. ಗೊತ್ತಿಲ್ಲ, ಪರವಾಗಿಲ್ಲ. ಇನ್ನೊಂದು ಲೋಡ್ ತಗೊಂಡು ಹೋಗುವ ನಾವೀಗ. ಎಸ್, ಈಗ ನಮ್ಮ ಎರಡನೆಯ ಲೋಡ್ ಸಹ ರೆಡಿ ಇದೆ. ಒಂದು ಟ್ಯಾಂಕರ್ ಸಿಕ್ಕಿದೆ. ಮತ್ತು ಈಗ ನಾವು 163 ಕಿಲೋಮೀಟರ್ಸ್ ಹೋಗ್ಬೇಕಾಯ್ತಾ. ಸೊ ಅಷ್ಟೇನು ಲಾಂಗ್ ರೂಟ್ ಇಲ್ಲ, ಬಟ್ ಸ್ಟಿಲ್ ನಮಗೆ 4 ಅವರ್ಸ್ ಟೈಮ್ ಉಂಟು. 4 ಅವರ್ಸ್ ಒಳಗೆ ನಾವು ಡೆಲಿವರಿ ಮಾಡಬೇಕು. ಅಂದರೆ ಈಗ ಟೈಮ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವಿಲ್ಲಿಂದ ಹೊರಡುವ. ಓಕೆ. ಹಾಲು, ಮಿಲ್ಕ್ ಕಾರ್ಗೋ. ಟೋಟಲ್ ವೆಯ್ಟ್ ಈಸ್ 14 ಟನ್. ಸೊ ಅಷ್ಟೇನು ಹೆವಿ ಇಲ್ಲ, ಬಟ್ ಓಕೆ. ಈ ಜಾಬಿಂದ ನಮಗೆ ಇನ್ಕಮ್ ಬರ್ತಿರೋದು ಎಷ್ಟಂದರೆ 1626. ಸೊ ಇದರಲ್ಲಿ ಇದು ಸಿಗೋದು ತುಂಬ ಕಡಿಮೆ. ಅದರಲ್ಲಿ ನಾವು ಮೈನಸ್ ಮಾಡೋದು ಬೇಡ, ಸೀದಾ ಹೋಗುವ ಆಯಿತಾ. ಟೈಮ್ ವೇಸ್ಟ್ ಮಾಡೋದೇ ಬೇಡ, ನಾವು ಹೊರಡುವ ಇಲ್ಲಿಂದ. ಲೋ ಫ್ಯೂಲ್ ಅಂತೆ. ಫ್ಯೂಲ್ ಇಲ್ಲ ಗಾಡಿಯಲ್ಲಿ. ಈಗ ಹೋಗುವಾಗ ಇಲ್ಲೇ ಎಲ್ಲೋ ಸಿಟಿ ಒಳಗಡೆ ಪೆಟ್ರೋಲ್ ಪಂಪ್ ಇದೆಯಾ ಇಲ್ವೋ ಗೊತ್ತಿಲ್ಲ, ಆದರೆ ಹೈವೇಯಲ್ಲಿ ಸಿಗ್ತದೆ. ಬಟ್ ಅಷ್ಟು ದೂರ ತನಕ ನಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಫ್ಯೂಲ್ ತುಂಬಾ ಕಡಿಮೆ ಇದೆ. ಸೊ ನೋಡುವ, ಇಲ್ಲಿ ಸಿಟಿ ಒಳಗಡೆ ಒಂದು ಪೆಟ್ರೋಲ್ ಪಂಪ್ ಇದ್ದರೆ ಒಳ್ಳೆಯದು. ಆ್ಯಕ್ಚುಲಿ ಯೂಶ್ವಲಿ ಸಿಟಿಯಲ್ಲಿ ಇರ್ತದೆ, ಬಟ್ ಇಲ್ಲಿ ಇದೆಯಾ ಇಲ್ವಾ ಅಂತ ಸ್ವಲ್ಪ ಚೆಕ್ ಮಾಡಬೇಕೀಗ. ನಂಗಲ್ಲಿ ಅದರಲ್ಲಿ ಮ್ಯಾಪಲ್ಲಿ ಏನು ಕಾಣ್ತಾ ಉಂಟು, ಬಟ್ ಅದು ಫ್ಯೂಲ್ ಪಂಪ ರೆಸ್ಟ್ ಏರಿಯಾನ ಎಂದಂತ ಗೊತ್ತಿಲ್ಲ. ಎಸ್, ಫ್ಯೂಲ್ ಪಂಪ್ ಉಂಟು ಇಲ್ಲಿ. ಇಲ್ಲಿ ಫ್ಯೂಲ್ ಹಾಕಿ ಹೋಗುವ. ಇದು ಗಾಡಿ ಮಧ್ಯದಲ್ಲಿ ಸ್ಟಕ್ ಆದರೆ ಯಾರಿಗೆ ಬೇಕು, ಮೊದಲೇ ಲೇಟ್ ಆಗ್ತದೆ ಯೂಶ್ವಲಿ ನಾನು ಡೆಲಿವರಿ ಮಾಡುವಾಗ. ತುಂಬ ಎತ್ತರ ಆಯಿತು ನಿಲ್ಲಿಸಿದ್ದು, ಸ್ವಲ್ಪ ಹಿಂದೆ ಬರಬೇಕಂತೆ. ಎಂಥ ವಿಷಯ, ಫ್ಯೂಲ್ ಯಾಕೆ ಇದಾಗ್ತಿಲ್ಲ? ಫುಲ್ ಲೀಟರಿಗೆ 2 ಯೂರೋಸ್. ನಮ್ಮ ಟೋಟಲ್ ಎಷ್ಟಾಗ್ತದೆ ನೋಡಿ ಫುಲ್ ಟ್ಯಾಂಕಿಗೆ. 1338 ಫ್ಯೂಲಿಗೆ ಆಯಿತು. ನಮಗೆ ಬರುವ ಆದಾಯ 1600 ಎಷ್ಟು. ಸರಿ, ಫ್ಯೂಲ್ ಫುಲ್ ಆಯಿತು, ಹೋಗುವ.
ತಡ ಮಾಡೋದು ಬೇಡ, ಸುಮ್ಮನೆ ಪಾರ್ಕಿಂಗ್ ಬ್ರೇಕ್. ಹೋಗ್ ಮರ, ಯಾವನ್ಲೆ ನೀನು? ನಂದು 100 ಯೂರೋಸ್ ಹೋಯ್ತು ಪುನಃ ಟೋಲಿಗೆ. ನಮಗೆ ಸ್ಟ್ರೈಟ್ ಹೋಗ್ಲಿಕ್ಕೆ. ಏನೇ ಹೇಳಿ ನೀವು, ಬಟ್ ಈ ಗ್ರಾಫಿಕ್ಸ್ ಉಂಟಲ್ಲ ಈ ಗೇಮ್, ಇದು ನನಗೆ ತುಂಬ ಇಷ್ಟ.
ಸೊ ನಮ್ಮ ಎರಡನೆಯ ಟೋಲ್ ಗೇಟ್ ಮುಂದೆ ಎಂತ ಆಕ್ಸಿಡೆಂಟ್ ಆಗಿತ್ತಾ? ಒಂದು ಆಕ್ಸಿಡೆಂಟ್ ಆಗಿದೆ. ನಾವು ಅದಕ್ಕೆ ಯಾಕಂತ ಗೊತ್ತಿಲ್ಲ, ಈ ಏರಿಯಾದಲ್ಲಿ ಯಾವತ್ತು ಆಕ್ಸಿಡೆಂಟೇ, ಮೊನ್ನೆ ಸಹ ಹಾಗೆ. ನಿಮಗೆ ಗೊತ್ತುಂಟಲ್ಲ ಈ ರೂಟ್ ಎಲ್ಲ. ಸೊ ನಾವು ಟ್ರಾಫಿಕನ್ನು ಅವಾಯ್ಡ್ ಮಾಡುವ, ಬೇಗ ಬೇಗ ಹೋಗುವ. ಅವರು ಕೂತ್ಕೊಳ್ಳಿ ಅಲ್ಲಿ. ಗೊತ್ತಿಲ್ಲ. ನೋಡಿ ಅವನದ್ದು ಪೆಟ್ರೋಲ್, ನಾವು ಹೀಗೆ ಉಳಿಸೋದು ಪೆಟ್ರೋಲ್ ಅವನದು. ಅವನ್ ನೋಡಿ ಪೆಟ್ರೋಲ್ ಉಳಿಸ್ತಾ ಇದ್ದಾನೆ. ನಮ್ಗಿಲ್ಲಿ ರೈಟ್ ಹೋಗ್ಲಿಕ್ಕೆ, ಗಾಡಿ ಸ್ಲೋ ಮಾಡುವ ಫಸ್ಟಿಗೆ. ಗಾಡಿ ರೋಲ್ ಆದ್ರೆ ಯಾರಿಗೆ ರಿಕವರಿ ವೆಹಿಕಲ್ ತಕೊಂಡು ಬರ್ಬೇಕಾಗ್ತದೆ, ಪುನಃ ಅದಕ್ಕೆ ಖರ್ಚು. ನಾವು ಬಂದ್ವಿ, ಆಲ್ಮೋಸ್ಟ್ ಹತ್ರ ಬಂದ್ವಿ. ಯಾಕಂದರೆ ಇದೀಗ ಸಿಟಿ ಒಳಗೆ ಹೋಗೋ ದಾರಿ, ಸೊ ಇನ್ನು ಜಾಸ್ತಿ ಹೊತ್ತಿಲ್ಲ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಮ್ಮ ಡೆಸ್ಟಿನೇಷನಲ್ಲಿ ಇರ್ತೇವೆ ನಾವು. ಸೊ ನನ್ನ ಪ್ರಕಾರ ನಾನು ಟೈಮಲ್ಲಿ ಮುಗಿಸಿದ್ದೇನೆ. ನಮಗೆ 4 ಗಂಟೆ ಸಮಥಿಂಗ್ ಇತ್ತು. ಸೊ 4 ಗಂಟೆಯಲ್ಲಿ ನಾನು ಮುಗಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ. ಮತ್ತು ಎಲ್ಲಿ ಸಹ ಎಂಥ ಡ್ಯಾಮೇಜ್ ಆಗಲಿಲ್ಲ ಗೂಡ್ಸಿಗೆ. ನಮ್ಮ ಗಾಡಿಗೆ ಎದರಿಂದ ತಾಗಿದ್ದು ಬಿಟ್ಟರೆ ಗೂಡ್ಸಿಗೆ ಎಂಥ ಡ್ಯಾಮೇಜ್ ಆಗಲಿಲ್ಲ. ಇರೋದು ಪೆಟ್ರೋಲಿಯಂ ಅಲ್ಲ, ಅದಕ್ಕೆ ಎಂತ ಡ್ಯಾಮೇಜ್ ಆಗ್ತದೆ. ಕಂಟೈನರ್ ಸಹ ಎಂತ ತಾಗ್ಲಿಲ್ಲ ಇಲ್ಲಿ ಸಹ. ಸೊ ಪೆನಾಲ್ಟಿ ಬರಬಾರ್ದು, ಬಂದರೆ ಎಂತ ಸಹ ಮಾಡಲಿಕ್ಕಿಲ್ಲ.
ಸೊ ಆಯಿತು ಗೈಸ್, ನಾವು ಬಂದ್ವಿ ನಮ್ಮ ಡೆಸ್ಟಿನೇಷನ್ಗೆ. ಇನ್ನು 1 ಕಿಲೋಮೀಟರ್, 1 ಕಿಲೋಮೀಟರ್ ಸಹ ಇಲ್ಲ. ಈ ಗಾಡಿಯ ಪುಕಳಿ ಮೇಲೆ ಆಗೋದು ಎಂತ ಗ್ಲಿಚ್ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ನೋಡಿ ಎಂತ ಗ್ಲಿಚ್ ಅಂತ ಗೊತ್ತಾಗುದಿಲ್ಲ ಈ ಗೇಮಿಗೆ. ಹಾಗಂತ ನನ್ನ ಕಂಟೈನರ್ ಆಗಿ ಆಗುದಿಲ್ಲ, ಬೇರೆ ಕಂಟೈನರ್ ಮಾತ್ರ. ಬಂತು ನಮ್ಮ ಡೆಸ್ಟಿನೇಷನ್. ಅವರ್ ಡೆಸ್ಟಿನೇಷನ್ ಈಸ್ ಆನ್ ಲೆಫ್ಟ್. ಈಗ ಈ ಟ್ಯಾಂಕರ್ ಅನ್ನು ಪಾರ್ಕ್ ಮಾಡ್ಬೇಕಲ್ಲ ಸ್ವಾಮಿ. ನಾನು ನಿನ್ನೆ ಹಾಕಿದ ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ನಿನ್ನೆ ಇಲ್ಲಿಂದನೇ ಗೂಡ್ಸ್ ತಕೊಂಡು ಹೋಗಿದ್ದು ಬೇರೆ ಕಡೆಗೆ. ಇವತ್ತು 2 ದಿನಗಳ ನಂತರ, ಸಾರಿ 1 ದಿನದ ನಂತರ ಪುನಃ ಇಲ್ಲೇ ಬಂದಿದ್ದೇನೆ. ನಾನು ಸೈಡ್ ಮಿರರ್ ನೋಡಿ ಪಾರ್ಕ್ ಮಾಡ್ಬೇಕಾ ಗಾಡಿನ? ಅಂತ ಹೇಳ್ತೀರಾ? ಸೈಡ್ ಮಿರರ್ ನೋಡಿ ಗಾಡಿಯನ್ನು ಪಾರ್ಕ್ ಮಾಡ್ಬೇಕಾ? ನೋಡ್ತೀರಾ ನೀನು ನಮ್ಮ ಸ್ಕಿಲ್ ಅನ್ನು? ಇಲ್ಲ, ಟ್ರೈಲರ್ ಎಲ್ಲೆಲ್ಲೋ ಇತ್ತು. ಅಷ್ಟು ಈಸಿ ಇಲ್ಲ. ಬ್ಯಾಕ್ ಮಿರರ್ ನೋಡಿ ಪಾರ್ಕ್ ಮಾಡುವಷ್ಟು ಪ್ರೋ ಆಗಲಿಲ್ಲ ನಾನು ಈ ಗೇಮಲ್ಲಿ. ಸಿಕ್ಕಾಪಟ್ಟೆ ಕಷ್ಟ ಉಂಟು. ನಿಮಗೆ ನೋಡುವಾಗ ಅನಿಸ್ಬೋದಲ್ಲ ಇದು ತುಂಬ ಈಸಿ ಉಂಟು, ಇವ ಯಾಕೆ ಇಷ್ಟು ಕಷ್ಟಪಡ್ತಿದ್ದಾನಂತ. ಇದು ಟ್ರೈಲರ್ ಹೇಗೆ ಅಂದರೆ, ನಾವು ಒಂದು ಕಡೆ ತಿರ್ಸಿದ್ರೆ ಇದು ಇನ್ನೊಂದು ಕಡೆ ತಿರುಗ್ತದೆ. ಹಾಗಂತ ಮುಂದೆ ಹೋಗುವಾಗ ಅಂತ ತೊಂದರೆ ಆಗೋದಿಲ್ಲ, ಬಟ್ ರಿವರ್ಸಲ್ಲಿ ಹೋಗುವಾಗ ಅದು ನಾವು ಈಗ ರೈಡ್ ತಿರ್ಸಿದ್ರೆ ಅದು ಬೇರೆ ಕಡೆ. ಯಾವಾಗಲೂ ಹೇಳ್ತಿದ್ದೇನೆ, ಇದು ಸಿಕ್ಕಾಪಟ್ಟೆ ಕಷ್ಟ ಉಂಟು ಮಾರೆ, ನೀವು ನೋಡುವಷ್ಟು ಈಸಿ ಇಲ್ಲ ಇದಾಯ್ತಾ. ನಮಗೆ ಒಂದು ಸೈಡ್ ಚೂರು ಆಚೆ ಈಚೆ ರಾಂಗ್ ತಿರ್ಸಿದ್ರು ಕೆಲಸ ಹಾಳಾಗ್ತದೆ ಈಗ. ಆಯ್ತಾಯ್ತಾಯ್ತಾಯ್ತಾಯ್ತು ನೋಡಿ, ನಾನು ಹೇಳಲಿಲ್ವಾ ಡ್ಯಾಮೇಜ್ ಪೆನಾಲ್ಟಿ ಅಂತ ಇಲ್ಲ, ನಾವು ಡ್ಯಾಮೇಜ್ ಮಾಡಲಿಲ್ಲ, ಬಟ್ ಲೇಟ್ ಆಯಿತು. ಮೇ ಬಿ ಪಾರ್ಕ್ ಮಾಡುವಾಗಲೇ ಲೇಟ್ ಆಯಿತು ಅನಿಸುತ್ತೆ. ಆದರೂ 186 ಜಾಸ್ತಿ ಏನು ಲಾಸ್ ಆಗಲಿಲ್ಲ. 1440 ಬಂತು, ಸಾಕು ಇವತ್ತಿಗೆ, ಸಾಕು ಇವತ್ತಿನ ಖರ್ಚಿಗೆ ಸಾಕು. ಸರಿಯಾ? ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಲೋಡಲ್ಲಿ ಸಿಗ್ತೇನೆ. ಅಷ್ಟು ತನಕ ಬಾಯ್ ಬಾಯ್, ಸಿ ಯು.